ಏನೇ ಹಾಕಿದ್ರು ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಹಾಕಿದ್ರು ಇಡ್ಲಿ ತುಂಬಾ ಹಾರ್ಡಾಗಿ ಬರ್ತಿದೆಯಾ? ಹಾಗಾದ್ರೆ ಈ ವಿಡಿಯೋ ಸ್ಕಿಪ್ ಮಾಡ್ತೀರಾ ಎಂಡ್ ತನಕ ನೋಡಿ. ನಾನು ಟ್ರಿಕ್ಸ್ ಹೇಳಿದ್ದೀನಿ ಮನೇಲೆ ಸಾಫ್ಟ್ ಅಂಡ್ ಫ್ಲಫಿ ಇಡ್ಲಿ ಹೇಗ್ ಮಾಡ್ಕೊಳ್ಳೋದು ಅಂತ. 1 ಗ್ಲಾಸ್ ಸೋನಾ ಮಸೂರಿ ಅಕ್ಕಿ, 2 ಗ್ಲಾಸ್ ಸೇಲಂ ಕುಸುಲಕ್ಕಿ, ಉದ್ದಿನ ಬೇಳೆ 3/4 ಗ್ಲಾಸು ಇದೆಲ್ಲ ಹಾಕಿ ಚೆನ್ನಾಗಿ 4 ಸತಿ ವಾಶ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು ಇದನ್ನ 8ರಿಂದ 6 ಅವರ್ ಇದನ್ನ ನೆನ್ಸಿಡ್ಬೇಕು. ಅದಾದ್ಮೇಲೆ ನಾವ್ ಯಾವ ತರ ಜಾಲ್ಸಿದೀವೋ ಆ ತರ ಜಾಲಿಸ್ಕೋಬೇಕು. ನಾವು ವಿಡಿಯೋ ತೋರಿಸಿದೀವಲ್ಲ ಅದೇ ತರ ಜಾಲಿಸ್ಕೊಳ್ಳಿ. ಅವಾಗ ನೀರೆಲ್ಲಾನು ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಸಾಫ್ಟ್ ಅಂಡ್ ಫ್ಲಫಿ ಆಗಿ ಬರಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನ್ ಗೊತ್ತಾ? 1 ಕಪ್ ಅನ್ನ ಹಾಕೋಬೇಕು ನೀವು. ಇಲ್ಲ ಅಂದ್ರೆ ಅನ್ನ ಇಲ್ಲ ಅಂದ್ರೆ ಅವಲಕ್ಕಿ ಆದ್ರೂ ಹಾಕೋಬಹುದು ನೀವು. 1/4 ಗ್ಲಾಸ್ ಅವಲಕ್ಕಿ ಹಾಕೋಬಹುದು. ಸ್ವಲ್ಪ ನೀರ್ ಹಾಕೊಂಡು ಅದನ್ನ ಮಿಕ್ಸಿಯಲ್ಲಾದ್ರೂ ಗ್ರೈಂಡ್ ಮಾಡ್ಕೊಬಹುದು ಅಥವಾ ಮಿಲ್ಗಾದ್ರೂ ಹೋಗಿ ಗಟ್ಟಿಯಾಗಿ ರುಬ್ಬಿಸ್ಕೊಂಡು ಬರ್ಬೋದು. ಆದ್ಮೇಲೆ ಮಿಕ್ಸಿಯಲ್ಲಿ ರುಬ್ಬಿರ್ತಿರಲ್ಲ ಅದಕ್ಕೇನೆ ಸ್ವಲ್ಪ ನೀರ್ ಹಾಕೊಂಡು ಅಲ್ಲಾಡ್ಸ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಎಷ್ಟ್ ಬೇಕೋ ಅಷ್ಟು ಹಾಕೊಳ್ಳಿ ಬ್ಯಾಟರ್. ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ನೀವು ಫರ್ಮೆಂಟ್ ಆಗಕ್ಕೆ ಓವರ್ ನೈಟ್ ಬಿಟ್ಬಿಡಿ. ಮಾರ್ನಿಂಗ್ ನೀವು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಸೌಟ್ ತಗೊಂಡು ನೀವು 1/4 ಟೀ ಸ್ಪೂನ್ ಸೋಡಾ ಹಾಕೊಂಡು ಸ್ವಲ್ಪ ನೀರ್ಗೆ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ. ಅವಾಗ ಸೋಡಾ ಅಲ್ಲಲ್ಲೇ ಲಮ್ಸ್ ಆಗಿ ಕುತ್ಕೊಳ್ಳಲ್ಲ, ಕ್ಲೀನ್ ಆಗಿ ಮಿಕ್ಸ್ ಆಗತ್ತೆ. ಈ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಸ್ಟೀಮ್ ಬರ್ಸಿ. ಅದಾದ್ಮೇಲೆ ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಗಾರ್ನಿಶ್ ಮಾಡ್ಬಿಟ್ಟು ಇಡ್ಲಿ ಬ್ಯಾಟರ್ನ ಹಾಕೊಂಡು ನೀವು ಸ್ಟೀಮ್ ಮಾಡಿ ಇಟ್ಕೊಂಡಿದ್ರಲ್ಲ ಪಾತ್ರೆಗೆ ಅದ್ರೊಳಗಡೆ ಇಡ್ಲಿ ಸ್ಟ್ಯಾಂಡ್ 10 ನಿಮಿಷ ಬೇಯಿಸ್ಕೊಳ್ಳಿ. ಜಾಸ್ತಿ ಬೇಯಿಸಬೇಡಿ, ಇಡ್ಲಿ ಹಾರ್ಡ್ ಆಗಿ ಬರುತ್ತೆ ಅದಕ್ಕೋಸ್ಕರ. ಸೊ ವಾಚಿಂಗ್. ಮತ್ತಷ್ಟು ವಿಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೇರೆ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ.